ಒಬ್ಬರು ಫೋನ್ ಮಾಡ್ತಾ ಇದ್ರು, ಏನಪ್ಪ ನೀನೇನೋ ಮಂತ್ರಿ ಆಗ್ಬಿಡಾಗಿದ್ದೀಯಾ ಅಂತ ಆಸೆ ಇಕ್ಸ್ತಾವ್ರೆ ಎಲ್ಲಾರ್ಗೂ. ಇವತ್ತು ನಾನು ಸಿ ಎಮ್ ಆಗ್ಬೇಕಂತೇಳಿ 7-8 ಜನ ಬಟ್ಟೆಗಳು ಹೊಲ್ಸ್ಕೊಂಡು ಇವತ್ತು ಪೆರೇಡ್ ಮಾಡ್ತಾ ಇದ್ದಾರೆ ಅವರು ಫೈಲೂರು ನಾಯಕರ ಹತ್ರ. ಡಿ ಕೆ ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅವ್ನು ಸಿ ಎಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದಮೇಲೆ ಏನೋ ಇರೋದು ಹೋಗ್ಬಿಡಂಗೈತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡ್ತಾರೆ. ಸಿದ್ದರಾಮಯ್ಯ ನಾಯಕರು ರಾಹುಲ್ ಗಾಂಧಿಯವರು ಬಂದ್ರೂ ಏನು ಡೆವಲಪ್ಮೆಂಟ್ ಆಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಪ್ರತಿಯೊಂದನ್ನು ಕಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಜನ ಕಟ್ ಮಾಡೋಂಥ ಟೈಮ್ ಹತ್ರ ಬಂದಿದೆ. ಇವತ್ತು ನಾನು ಸಿ ಎಮ್ ಆಗ್ಬೇಕಂತೇಳಿ 7-8 ಜನ ಬಟ್ಟೆಗಳು ಹೊಲ್ಸ್ಕೊಂಡು ಇವತ್ತು ಪೆರೇಡ್ ಮಾಡ್ತಾ ಇದ್ರು ಫೈಲೂರು ನಾಯಕರ ಹತ್ರ ಡೆಲ್ಲಿಯಲ್ಲಿ. ಬಟ್ಟೆಗಳಿಗೆ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಅದಕ್ಕೋಸ್ಕರ ಅವರವರೇ ಕಾಲು ಎಳ್ಕೊಂಡು ಅವರವರೇ ಈ ಸರ್ಕಾರ ಪತನ ಆಗೋದ್ರಲ್ಲಿ ಏನು ತುಂಬ ದೂರ ಏನಿಲ್ಲ. ಇವತ್ತು ಅವ್ರು ಎಲ್ಲರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ 1 ಕಿಲೋಮೀಟ್ರ್ ಅವ್ರು ಹೋಗೋವಾಗ ಯಾವ್ದಾದ್ರು ಟಾರ್ಗಿರಿ ಯಾರು ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ನೀನು ಬಿಲ್ ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಆಶ್ವಾಸನೆ ಕೊಟ್ಟು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಟಾರ್ ಹಾಕೋದು ಬಿಟ್ಟರೆ ಅವರು ಇಡೀ ರಾಜ್ಯದಲ್ಲಿ ಎಲ್ಲರೂ ಹೊಸದಾಗಿ ಹಣ ಬಿಡುಗಡೆ ಮಾಡಿ 1 ಕಿಲೋಮೀಟ್ರ್ ರಸ್ತೆ ಮಾಡಿಲ್ಲ. ಅವ್ರಿಗೇನು ರಾಜ್ಯದಲ್ಲಿ ಬರ್ತಾ ಇರ್ತಾರೆ ಅವ್ರ ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಕೊಡೋದಕ್ಕೆ ಹಣ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಯಕರು ರಾಹುಲ್ ಗಾಂಧಿಯವರು ಬಂದ್ರೂ ಏನು ಡೆವಲಪ್ಮೆಂಟ್ ಆಗಲ್ಲ. ಅವ್ರು ಯಾಕಂದ್ರೆ ಮಂತ್ಲಿ ಕೊಡಬೇಕು ATM ಇದ್ದಂಗೆ. ಇಲ್ಲಿ ಇದಾಗಲಿ ತೆಲಂಗಾಣ ಆಗಲಿ ಬೇರೆ ಇನ್ನೊಂದು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ, ಅವರು ಇಲ್ಲಿ ತಿಂಗಳಿಗೆ ಇಷ್ಟಿಷ್ಟು ಅಂತ ಕೊಟ್ಟರೆ ಅವರು ಇವ್ರಿಗೇನೋ ಸ್ವಲ್ಪ ಅದು ಇದು ಮಾಡ್ಬೋದು. ಡಿ ಕೆ ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅವ್ನು ಸಿ ಎಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದಮೇಲೆ ಏನೋ ಇರೋದು ಹೋಗ್ಬಿಡಂಗೈತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡ್ತಾರೆ. ಅವರು ನಾಯಕರು ಏನಿದ್ದಾರೆ ಸೆಂಚುರಿ ಬಾರಿಸ್ಬಿಡ್ತಾ ಇದ್ದಾರೆ ಏನೋ ಸೋಲಲ್ಲಿ. ಅವ್ರನ್ನ ಇಡೀ ದೇಶದಲ್ಲಿ ಯಾರನ್ನು ಸೀರಿಯಸ್ ಲೀಡ್ರು ಅಂತ ತಿಳ್ಕೊಂಡಿಲ್ಲ. ಯಾವತ್ತು ಹೊರದೇಶಗಳಿಗೆ ಹೋಗಿ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ, ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ, ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಾರೆ. ಅವ್ರು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಅಲ್ಲಿ ಕುಂಟೆನಾಗೆಲ್ಲ ದುಂಕ್ತಾ ಇರ್ತಾರೆ ಹೋಗಿ. ಹಂಗೆಲ್ಲ ಇದ್ದಾಗ ಅವ್ರನ್ನೆಲ್ಲ ನಾವು ಹಳ್ಳಿಗಳಲ್ಲಿ ಹೋಗಿ ಕುಂಟಿಗಳಾಗಿ ಈಜು ಹೊಡಿತೀರಿ, ನಾವು ಎಲ್ಲ ನೋಡಿದ್ರಿ ಮಕ್ಕಳ ಜೊತೆಯಲ್ಲಿ. ಆ ಲೆಕ್ಕಾಚಾರದಲ್ಲಿದ್ದಾಗ ಇದ್ ಕಡೆಯಿಂದ ಆಲೂಗಡ್ಡೆ ಹಾಕಿರಿ, ಹತ್ತು ಕಡೆಯಿಂದ ಬಂಗಾರ ಬಂದ್ಬಿಡ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋಂಥವ್ರು. ಈ ದೇಶದ ರೈತರು 1 ಎಕರೆಗೆ ಎಷ್ಟು ರಾಗಿ ಹಾಕಬೇಕು, ಎಷ್ಟು ಬಿತ್ತನೆ ಬೀಜ ಹಾಕಬೇಕು, ಎಷ್ಟು ಗೊಬ್ಬರ ಹಾಕಬೇಕು, ಯಾವ ಟೈಮ್ ಕಟಾವು ಬರ್ತದೆ, ಯಾವ ಸೀಸನಲ್ಲಿ ಬೆಳಿಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲ ಅವ್ರಿಗೆ. ಯಾವ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಯಾವ ಜನಸಾಮಾನ್ಯರದ್ದು ಹಂಗಿರೋದು ಅವರು ಎಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಯಾವತ್ತರೆಗೂ ಅವ್ರು ಬಿಂಬಿಸ್ತಾರೋ ಅವತ್ತರೆಗೂ ನಮ್ದು ಇನ್ನೂ ಸೀಟುಗಳು ಜಾಸ್ತಿ ಆಗ್ತಾ ಇರ್ತೇವೆ ಹೊತ್ತು ಕಡಿಮೆ ಅಂತ ಆಗಲ್ಲ. ನಮಗೆ ಅವರು ಸ್ಟಾರ್ ಪ್ರಚಾರಬೇಕು. ಸಿದ್ದರಾಮಯ್ಯನವರು ನಾನೆಲ್ಲೋ ಯಾರೋ ತೀರೋಗಿದ್ರು, ಅಲ್ಲಿ ಹೋಗಿದ್ದೆ, ಅಲ್ಲಿ ಕಾಂಗ್ರೆಸ್ MLA ಅವ್ರು ಬಂದಿದ್ದರು. ಅವ್ರ ಆಪ್ತ ಸಚಿವರೊಬ್ಬರು ಫೋನ್ ಮಾಡ್ತಾ ಇದ್ರು, ಏನಪ್ಪ ನೀನೇನೋ ಮಂತ್ರಿ ಆಗ್ಬಿಡಾಗಿದ್ದೀಯಾ ಅಂತ ಆಸೆ ಇಕ್ಸ್ತಾವ್ರೆ ಎಲ್ಲರಿಗೂ ಫೋನ್ ಮಾಡಿ. ಏನೋ ಸಿದ್ದರಾಮಯ್ಯ ನೀನು ತಿಳ್ಕೊಂಡ್ರು, ನೀನೇನೋ ಮಂತ್ರಿ ಆಗ್ಬಿಡಾಗಿದ್ದೀಯಾ, ಒಂದ್ಸಲ ಹೋಗಿ ನಮಸ್ಕಾರ ಹಾಕಮ್ಮ ಅಂತಾರೆ. ಈ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಮಂತ್ರಿಗಳು ಮಾಡೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.